ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ತಮ್ಮ ಪ್ರೀತಿಯ ಜಂಬೂ ಸವಾರಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ, ಆದರದ ಸ್ವಾಗತ. ಇಂದಿನ ಸಂಚಿಕೆಯ ವಿಷಯ ಬಡವನ ಭಾಗ್ಯ. ಇಂದು ನಾನು ಒಬ್ಬ ಬಡ ವ್ಯಕ್ತಿಯ ಭಾಗ್ಯ ಹೇಗೆ ತೆರೆಯಿತು ಎಂಬ ಸಂಗತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಅದೊಂದು ಪ್ರಾಚೀನ ಕಾಲದ ರಾಜವಂಶ. ರಘುವರ್ಮ ಈ ವಂಶದ ರಾಜ. ವಿಷ್ಣುಸೇನ ಈ ರಾಜ್ಯದ ಮಂತ್ರಿ. ಈತನ ತಂದೆ ಕೀರ್ತಿಸೇನ ಈ ರಾಜ್ಯದ ಮಂತ್ರಿಯಾಗಿದ್ದ. ಹೀಗಾಗಿ ತಂದೆಯ ನಂತರ ಮಗ ವಿಷ್ಣುಸೇನನಿಗೆ ಮಂತ್ರಿ ಪದವಿ ಒಲಿದು ಬಂದಿದೆ. ತಂದೆಯಂತೆ ಈತನೂ ಕೂಡ ರಾಜವಂಶಕ್ಕೆ ಅತಿ ನಿಷ್ಠನಾಗಿದ್ದುದರಿಂದ ರಾಜ ರಘುವರ್ಮನ ಮಂತ್ರಿಯಷ್ಟೇ ಆಗಿರದೆ ಆತ್ಮೀಯ ಗೆಳೆಯನೂ ಆಗಿದ್ದಾನೆ. ರಾಜ್ಯದ ಎಲ್ಲ ರೀತಿಯ ಆಗುಹೋಗುಗಳಿಗೆ ಬದ್ಧನಾಗಿ ರಾಜನಿಗೆ ಒಳ್ಳೆಯ ಸಲಹೆ ಸೂಚನೆ ನೀಡುತ್ತಾ ಅವನ ರಾಜ್ಯಭಾರಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾನೆ. ರಾಜ್ಯಾಧಿಕಾರ ಸುಗಮವಾಗಿ ಸಾಗುತ್ತಿದೆ. ಆದರೆ ಈಗ ಏಕೋ ಜನರಲ್ಲಿ ಅಸಮಾಧಾನದ ಹೊಗೆ ಎದ್ದಿದೆ. ರಾಜಕೋಶದ ಸಕಲ ಸವಲತ್ತುಗಳು ಪ್ರಜೆಗಳಿಗೆ ಸರಿಯಾಗಿ ತಲುಪುತ್ತಿಲ್ಲ. ದಿನಾಲೂ ಅರಮನೆಯ ಮುಂದೆ ಬಂದು ನಿಂತ ಪ್ರಜೆಗಳು ತಮ್ಮ ನೋವನ್ನು ತೋಡಿಕೊಳ್ಳುತ್ತಿದ್ದಾರೆ. ರಾಜ ಹಾಗೂ ಮಂತ್ರಿ ಅವರನ್ನೆಲ್ಲ ಸಮಾಧಾನ ಪಡಿಸಿ ತಾವೇ ಕೈಯಾರೆ ಅವರಿಗೆ ದವಸ ಧಾನ್ಯ ನೀಡಿ ಚಿಂತಿಸಬೇಡಿ, ಎಲ್ಲ ಸರಿ ಹೋಗುತ್ತದೆ, ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಅಭಯ ನೀಡಿ ಕಳಿಸುತ್ತಿದ್ದಾರೆ. ನಮ್ಮ ಖಜಾನೆ ಧಾನ್ಯ ಭಂಡಾರಗಳು ಸಮೃದ್ಧಿಯಿಂದ ಕೂಡಿವೆ. ಆದರೂ ಪ್ರಜೆಗಳಲ್ಲಿ ಈ ಹಾಹಾಕಾರವೇಕೆ, ಏಕೆ ಹೀಗಾಗುತ್ತಿದೆ ಎಂಬ ಪ್ರಶ್ನೆಗಳು ರಾಜ ಹಾಗೂ ಮಂತ್ರಿಯ ತಲೆ ತಿನ್ನುತ್ತಿವೆ. ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕಬೇಕು ಎಂದು ನಿರ್ಧರಿಸಿದ ಮಂತ್ರಿ ವಿಷ್ಣುಸೇನ ಗುಪ್ತಚರ ದಳ ಬಿಟ್ಟು ಪರೀಕ್ಷಿಸಲಾಗಿ ಅಧಿಕಾರಿ ವರ್ಗ, ಕೆಳಮಟ್ಟದ ಅಧಿಕಾರಿ ವರ್ಗದ ಸ್ವಾರ್ಥ ಬುದ್ಧಿ ಹಾಗೂ ಅವರ ಮೋಸದಿಂದ ನಿರ್ವಹಣೆಯ ಕೊರತೆ ಉಂಟಾದ ಸಂಗತಿ ಮಂತ್ರಿಗಳಿಗೆ ತಿಳಿಯುತ್ತದೆ. ಈ ವಿಷಯವನ್ನು ರಾಜನಿಗೆ ತಿಳಿಸಿದ ವಿಷ್ಣುಸೇನ, ರಾಜನ್, ನಾನು ಈ ಸಮಸ್ಯೆಗೆ ಒಂದು ಉಪಾಯ ಹುಡುಕಿದ್ದೇನೆ, ವಿವರಿಸಲೇ ಎಂದಾಗ ರಾಜ ರಘುವರ್ಮ ಓ ಅಗತ್ಯವಾಗಿ ಎಂದು ಒಪ್ಪಿಗೆ ಸೂಚಿಸಲು ಮಂತ್ರಿ ವಿಷ್ಣುಸೇನ, ರಾಜನ್, ಈಗ ಇರುವ ಎಲ್ಲ ಅಧಿಕಾರಿ ವರ್ಗದ ಮೇಲೆ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ನೇಮಿಸಿಕೊಳ್ಳೋಣ. ಎಲ್ಲವೂ ಅವನ ಅಣತಿಯಂತೆಯೇ ನಡೆಯುವಂತೆ ನೋಡಿಕೊಳ್ಳೋಣ ಎನ್ನುತ್ತಾನೆ. ಈ ಮಾತಿಗೆ ರಾಜ ಒಪ್ಪಿ ಅಂಥ ವ್ಯಕ್ತಿಯನ್ನು ಎಲ್ಲಿ ಹುಡುಕುವುದು ಎಂದು ಪ್ರಶ್ನಿಸಿದಾಗ ಮಂತ್ರಿ, ರಾಜನ್, ನಾವಿಬ್ಬರೂ ಮಾರುವೇಷದಲ್ಲಿ ನಮ್ಮ ನಾಡಿನಲ್ಲಿ ಸುತ್ತಾಡೋಣ. ಅಲ್ಲಿ ನಮಗೆ ಕಂಡ ವ್ಯಕ್ತಿಗಳಲ್ಲಿ ಒಬ್ಬ ಯೋಗ್ಯ ವ್ಯಕ್ತಿಯನ್ನು ಹುಡುಕೋಣ, ಏನಂತೀರಾ ಎಂದಾಗ ಮಂತ್ರಿಯ ಸಲಹೆ ಸರಿ ಎನಿಸಿ ಸೇನಾಧಿಪತಿ ದಂಡೇಶನಿಗೆ ಜವಾಬ್ದಾರಿ ವಹಿಸಿ 4-5 ದಿನಗಳ ಅವಧಿಗೆ ರಾಜ್ಯದ ಕೆಲ ಪ್ರದೇಶಗಳಿಗೆ ಹೋಗಲು ನಿರ್ಧರಿಸಿ ಮಾರುವೇಷ ಧರಿಸಿ ನಾಡಿನಲ್ಲೆಲ್ಲ ಸುತ್ತಾಡತೊಡಗುತ್ತಾರೆ ರಾಜ ಹಾಗೂ ಮಂತ್ರಿಗಳು. ಹೀಗೆ ಸುತ್ತಾಡುತ್ತಾ ಒಂದು ಹಳ್ಳಿಗೆ ಬರುತ್ತಾರೆ. ಅದೊಂದು ಪುಟ್ಟ ಹಳ್ಳಿ. ನೇರ ರಸ್ತೆಯಲ್ಲಿರುವ ಒಂದು ದೊಡ್ಡ ಮನೆಯ ಹತ್ತಿರ ಬಂದು ಆ ಮನೆಯ ಜಗಲಿಯ ಮೇಲೆ ಕೂಡಿರುತ್ತಾರೆ. ಬೇಸಿಗೆ ಕಾಲವಾದ್ದರಿಂದ ದಾಹ ಹೆಚ್ಚಾಗಿದ್ದರಿಂದ ಸ್ವಲ್ಪ ನೀರು ಕೊಡುತ್ತೀರಾ ಎಂದು ಕೂಗುತ್ತಾರೆ. ಆಗ ಆ ದೊಡ್ಡ ಮನೆಯ ದೊಡ್ಡ ಬಾಗಿಲು ತೆಗೆದು ಹೊರಬಂದ ಆ ಮನೆಯ ಆ ದೊಡ್ಡ ಆಸಾಮಿ ಇವರತ್ತ ಒಂದು ಸ್ವಲ್ಪ ತಿರಸ್ಕಾರದ ನೋಟ ನೋಡಿ ಮತ್ತೆ ಒಳ ಹೋಗಿ ಬಂದು ಪಾತ್ರೆಯಲ್ಲಿ ನೀರು ತಂದು ಅಲ್ಲಿಯೇ ದಾರಿ ಹೋಕರಿಗಾಗಿ ಹೊರಗಿಟ್ಟಿದ್ದ ಪಾತ್ರೆಗೆ ಆ ನೀರನ್ನು ಸುರುವಿ ಪಕ್ಕದಲ್ಲಿದ್ದ ಲೋಟಗಳನ್ನು ಇವರಿಗೆ ತೋರಿಸುತ್ತಾ ಕುಡಿಯಿರಿ ಎಂದು ಅತಿ ಬಿಗುವಿನಿಂದ ಹೇಳುತ್ತಾನೆ. ಮಾರುವೇಷವೆಂದರೆ ಅತಿ ಸಾಮಾನ್ಯ ದಿರಿಸು. ಕೂಲಿಕಾರರು ಹಾಕಿಕೊಳ್ಳುವಂತ ಬಟ್ಟೆ ಇವರದಾಗಿರುತ್ತದೆ. ಹೀಗಾಗಿ ಆ ಶ್ರೀಮಂತನಿಗೆ ಇವರಿಬ್ಬರ ಬಗ್ಗೆ ಅಷ್ಟು ತಾತ್ಸಾರ. ಅವನ ತಾತ್ಸಾರದ ನೋಟ ತಮ್ಮ ಗಮನಕ್ಕೆ ಬಂದರೂ ಅದನ್ನು ತೋರಿಸಿಕೊಡದೆ ರಾಜ ಮತ್ತು ಮಂತ್ರಿವರ್ಯರು ಹೊಟ್ಟೆ ತುಂಬಾ ನೀರು ಕುಡಿದಂತೆ ಮಾಡಿ ನಟಿಸಿ ಆ ನೀರನ್ನು ಅಲ್ಲಿದ್ದ ಗಿಡಕ್ಕೆ ಹಾಕಿ ನಂತರ ಹೊರಗೆ ಬಂದ ಆ ಯಜಮಾನನಿಗೆ ಧನ್ಯವಾದ ಸಲ್ಲಿಸಿ ಅಲ್ಲಿಂದ ಮುಂದೆ ಪಾದ ಬೆಳೆಸುತ್ತಾರೆ. ಹೀಗೆ ಊರನ್ನೆಲ್ಲ ಸುತ್ತಾಡಿ ಬಳಲಿ ಬೆಂಡಾದ ಇವರಿಗೆ ಈಗ ದಾಹದ ಜೊತೆ ಹಸಿವು ಜೊತೆಯಾಗಿರುತ್ತದೆ. ಅಲ್ಲಿನ ಎಲ್ಲ ಮನೆಗಳತ್ತ ನೋಡುತ್ತಿದ್ದಾಗ ಒಂದು ಪುಟ್ಟ ಗುಡಿಸಲು, ಅಂದರೆ ಸಣ್ಣ ಹಂಚಿನ ಮನೆಯ ಬಾಗಿಲು, ಅಂದರೆ ಅದು ಒಂದು ತಟ್ಟಿ ಬಾಗಿಲು, ಅದು ಅರ್ಧ ತೆರೆದಿದೆ. ಮನೆಯ ಮುಂದಿರುವ ಒಂದು ದೊಡ್ಡ ಹಾಸುಕಲ್ಲೇ ಆ ಮನೆಯ ಜಗಲಿ. ಆ ಹಾಸುಕಲ್ಲಿನ ಹತ್ತಿರ ಮನೆಯ ಬಾಗಿಲಿನ ಹತ್ತಿರ ಬಂದು ಇವರಿರುವರು ಮನೆಯಲ್ಲಿ ಯಾರಾದರೂ ಇದ್ದೀರಾ, ಸ್ವಲ್ಪ ನೀರು ಕೊಡುತ್ತೀರಾ ಎಂದು ಕೇಳುತ್ತಾರೆ. ಆಗ ಒಳಗಿನಿಂದ ಒಂದು ಹಳೆಯ ಪಂಚೆ ಹಾಗೂ ಮಾಸಿದ ಅಂಗಿ ಧರಿಸಿದ ಒಬ್ಬ ವ್ಯಕ್ತಿ ಹೊರಬಂದು ತನ್ನ ಹೆಗಲ ಮೇಲಿದ್ದ ಸ್ವಲ್ಪ ಚಿಂದಿಯಾದ ಆದರೆ ಶುಭ್ರವಾದ ಮೇಲು ವಸ್ತ್ರದಿಂದ ಆ ಹಾಸುಗಲ್ಲನ್ನು ಒರೆಸಿ
ಸ್ವಾಮಿ, ಇಲ್ಲಿ ಕುಳಿತುಕೊಳ್ಳಿ ಎಂದು ವಿನಮ್ರನಾಗಿ ಹೇಳುತ್ತಾನೆ. ಪತಿ ಯಾರೊಂದಿಗೋ ಮಾತನಾಡುತ್ತಿದ್ದುದನ್ನು ಕಂಡ ಪತ್ನಿ ಕೂಡ ಹೊರಬಂದು, ಹೊರಗೆ ತುಂಬಾ ಬಿಸಿಲಿದೆ, ಒಳಗೆ ಕರೆಯಿರಿ ಅವರನ್ನು ಎಂದವಳೇ ಒಳಗೆ ಹೋಗಿ ತಮ್ಮಲ್ಲಿದ್ದ ಅಲ್ಲಲ್ಲಿ ಹರಿದ ಒಂದು ಕಂಬಳಿಯನ್ನು ಹಾಸುತ್ತಾಳೆ. ಹೆಂಡತಿಯ ಮಾತಿಗೆ ಓಗೊಟ್ಟ ಆತ ಇವರಿಬ್ಬರನ್ನೂ ಒಳಗೆ ಕರೆದುಕೊಂಡು ಹೋಗಿ ಆ ಕಂಬಳಿಯ ಮೇಲೆ ಕೂಡ್ರಿಸಲಾಗಿ, ಪತ್ನಿ ಮಣ್ಣಿನ ಮಡಕೆಯಲ್ಲಿದ್ದ ತಂಪಾದ ನೀರನ್ನು ಸಣ್ಣ ಮಣ್ಣಿನ ಕುಡಿಕೆಗಳಲ್ಲಿ ಹಾಕಿ ಅವರಿಗೆ ಆದರದಿಂದ ಕೊಟ್ಟು, ಕುಡಿಯಿರಿ ಅನ್ನಂದಿರ ಎಂದು ಹೇಳುತ್ತಾಳೆ. ಈ ಬಿರುಬಿಸಿಲಿನಲ್ಲಿ ಹೊಟ್ಟೆಗೆ ತಂಪಾದ ನೀರು, ಮನೆ ಚಿಕ್ಕದಾದರೂ ಮನಸ್ಸು ದೊಡ್ಡದಾದ ಈ ದಂಪತಿಯ ಆದರದಿಂದ ಮನಸ್ಸೂ ತಂಪಾಗಿ ಇಬ್ಬರ ಮುಖದಲ್ಲಿ ತೃಪ್ತಿ ಮೂಡುತ್ತದೆ. ಆ ವ್ಯಕ್ತಿಯ ಹೆಸರು ಶಂಕರ ಹಾಗೂ ಪತ್ನಿಯ ಹೆಸರು ಭವಾನಿ. ಕೆಲ ಗಳಿಗೆಯ ನಂತರ ಇವರು ಹೊರಡಲನುವಾದಾಗ ಆ ದಂಪತಿಗಳು, ಸ್ವಾಮಿ, ತಾವು ಹಾಗೇ ಹೋಗಬಾರದು, ತಮಗೆ ಈಗ ಹಸಿವಾಗಿರಬಹುದು, ಕುಳಿತುಕೊಳ್ಳಿ ಎಂದು ಹೇಳಿ 2 ಗಂಗಾಳಗಳನ್ನು ತಂದಿಟ್ಟು ಅದರ ತುಂಬ ತಂಪಾದ ರಾಗಿಯ ಅಂಬಲಿ ನೀಡಿ, ನಾವು ಬಡವರು ಸ್ವಾಮಿ, ನಮ್ಮ ಹತ್ತಿರ ಇದೇ ಇರುವುದು, ದಯವಿಟ್ಟು ಸ್ವೀಕರಿಸಿ ಎಂದು ಪ್ರೀತಿಯಿಂದ ಹೇಳಿದಾಗ ಒಬ್ಬರ ಮುಖವನ್ನೊಬ್ಬರು ನೋಡಿ ಆ ದಂಪತಿಗಳತ್ತ ತಿರುಗಿ, ಆಯಿತು ಎಂದು ಹೇಳಿ ಅಮೃತ ಸದೃಶವಾದ ಅಂಬಲಿಯನ್ನು ಕುಡಿದು ತೃಪ್ತರಾಗಿ, ತಮ್ಮಿಂದ ಬಲು ಉಪಕಾರವಾಯಿತು, ನೀರು ಅಂಬಲಿ ನೀಡಿ ನಮ್ಮ ಹೊಟ್ಟೆಯನ್ನು ತಂಪು ಮಾಡಿದಿರಿ, ಹಾಗೆಯೇ ನಿಮ್ಮ ಪ್ರೀತಿಯ ಆಧಾರದಿಂದ ನಮ್ಮ ಮನವನ್ನೂ ಕೂಡ ತಂಪು ಮಾಡಿದಿರಿ, ಧನ್ಯವಾದಗಳು, ಆ ದೇವರು ತಮಗೆ ಒಳ್ಳೆಯದು ಮಾಡಲಿ ಎಂದು ಹೇಳಿದ ರಾಜ ಮತ್ತು ಮಂತ್ರಿಗಳು ಅಲ್ಲಿಂದ ಹೊರಬರುತ್ತಾರೆ. ಬಾಗಿಲಿಂದ ಹೊರಬಂದ ಆ ದಂಪತಿಗಳು ಇವರನ್ನು ಬೀಳಿಕೊಡುತ್ತಾರೆ. ಈಗಾಗಲೇ 4 ದಿನ ಕಳೆದದ್ದರಿಂದ ಈ ಮನೆಯ ಆತಿಥ್ಯವನ್ನೇ ಕೊನೆ ಮಾಡಿದ ರಾಜ ಹಾಗೂ ಮಂತ್ರಿ ಇಬ್ಬರೂ ಅದೇ ಮಾರುವೇಷದಲ್ಲಿ ನೇರವಾಗಿ ಅರಮನೆಗೆ ಬರುತ್ತಾರೆ. ಅರಮನೆಗೆ ಬಂದವರೇ ತಾವಿಬ್ಬರೇ ಗುಟ್ಟಾಗಿ ಏನೋ ಮಾತುಕತೆ ನಡೆಸಿ ಒಂದು ನಿರ್ಧಾರಕ್ಕೆ ಬರುತ್ತಾರೆ. ಏನದು ನಿರ್ಧಾರ? ಬನ್ನಿ ಮುಂದೆ ಕಥೆಯತ್ತ ಸಾಗೋಣ. ಅದೊಂದು ದಿನ ಬೆಳಗಿನ ಸಮಯದಲ್ಲಿ ಆ ಬಡ ವ್ಯಕ್ತಿಯ, ಅಂದರೆ ಶಂಕರನ ಊರಿನ ದೇವಾಲಯದ ಹತ್ತಿರ, ಕೇಳಿರಿ ಕೇಳಿರಿ, ನಾಳೆ ಮುಂಜಾನೆ ನಮ್ಮ ನಾಡಿನ ಪ್ರಜಾಪಾಲಕರಾದ ರಘುವರ್ಮ ಮಹಾರಾಜರು ಹಾಗೂ ಮಂತ್ರಿ ವಿಷ್ಣುಸೇನರು ಕೆಲ ಜನ ಭಟರೊಂದಿಗೆ ಈ ಊರ ಜನರ ಭೇಟಿಗಾಗಿ ಈ ದೇವಾಲಯದ ಆವರಣದಲ್ಲಿ ಒಂದು ಸಭೆ ನಡೆಸಲಿದ್ದಾರೆ. ತಮ್ಮೆಲ್ಲರಿಗೂ ಅಲ್ಲಿ ಬರಲು ಹೇಳಿದ್ದಾರೆ. ಕೇಳಿರಿ ಕೇಳಿರಿ ಎಂಬ ರಾಜನ ಭಟರ ಡಂಗೂರ ಮೊಳಗುತ್ತದೆ. ಈ ವಿಷಯ ತಿಳಿದ ಪುರಜನರೆಲ್ಲ ರಾತ್ರಿಯೇ ದೇವಾಲಯಕ್ಕೆ ಬಂದು ಅದನ್ನು ಶುಚಿಗೊಳಿಸುತ್ತಾರೆ. ಬೆಳಗಿನ ಜಾವ ಬೇಗ ಬಂದವರೇ ಅಲ್ಲಿ ರಾಜಪರಿವಾರಕ್ಕೆ ಆಸನ ವ್ಯವಸ್ಥೆ ಮಾಡಿ ಆವರಣದಲ್ಲಿ ರಂಗೋಲಿ ಹಾಕಿ ರಾಜನ ಬರುವಿಗಾಗಿ ಕಾಯತೊಡಗಿದ್ದ. ಆ ಶ್ರೀಮಂತನಂತೂ ಓಲಗದವರನ್ನು ಕರೆಸಿ ಹೂಮಾಲೆಗಳೊಂದಿಗೆ ಬಂದು ರಾಜರನ್ನು ಆಧರಿಸಲು ಮುಂಚೂಣಿಯಲ್ಲಿ ನಿಂತಿದ್ದಾನೆ. ಹೆಂಡತಿಗೆ ಪಂಚಪಕ್ವಾನ್ನಗಳನ್ನು ತಯಾರಿಸಲು ಹೇಳಿ ಎಲ್ಲ ತಯಾರಿ ಮಾಡಿದ್ದಾನೆ. ಇತ್ತ ಈ ವಿಷಯ ಶಂಕರನಿಗೆ ಗೊತ್ತಾಗಿ ಆ ಸಭೆಗೆ ಬರಲು ಹಿಂಜರಿಯುತ್ತಿದ್ದಾನೆ. ಏಕೆಂದರೆ ತನಗೆ, ತನ್ನ ಹೆಂಡತಿಗೆ, ತನ್ನೆರಡು ಮಕ್ಕಳಿಗೆ ತೊಡಲು ಒಳ್ಳೆಯ ಬಟ್ಟೆಗಳೇ ಇಲ್ಲ, ಹೇಗೆ ಬರುವುದು ಇಷ್ಟು ಜನರೆದುರು ಎಂದು ಮುಜುಗರ ಪಡುತ್ತಿದ್ದಾನೆ. ಆದರೆ ಹೆಂಡತಿ ಭವಾನಿ ತುಂಬಾ ಜಾಣೆ. ಇದ್ದುದರಲ್ಲಿಯೇ ಒಳ್ಳೆಯ ಬಟ್ಟೆಗಳನ್ನು ಆರಿಸಿ ಶುಭ್ರವಾಗಿಸಿ ತಾನೂ ತೊಟ್ಟು ಗಂಡ ಮಕ್ಕಳಿಗೂ ತೊಡಿಸಿ ಅವರೊಂದಿಗೆ ದೇವಾಲಯದತ್ತ ಬಂದಿದ್ದಾಳೆ. ಇತ್ತ ರಾಜ ಹಾಗೂ ಮಂತ್ರಿಗಳು ತಮ್ಮ ಪರಿವಾರದೊಂದಿಗೆ ದೇವಾಲಯದ ಆವರಣದತ್ತ ಬರಲಾಗಿ ಆಗ ಅವರೆಲ್ಲರನ್ನೂ ಅತ್ಯಂತ ಆದರದಿಂದ ಪ್ರೀತಿಯಿಂದ ಬರಮಾಡಿಕೊಂಡ ಜನರು ಅವರಿಗಾಗಿ ಸಿದ್ಧಪಡಿಸಿದ ಆಸನದಲ್ಲಿ ಅವರನ್ನು ಕೂಡ್ರಿಸಿ ಹಾರ ತುರಾಯಿಗಳನ್ನು ಹಾಕಿ ಸಡಗರಿಂದ ಸ್ವಾಗತಿಸಿ ವಿನಮ್ರರಾಗಿ ರಾಜನ ಎದುರಿಗೆ ಹಾಗೂ ಸುತ್ತಮುತ್ತ ನಿಂತಿದ್ದಾರೆ. ಆ ಶ್ರೀಮಂತನಂತೂ ತನ್ನ ಓಲಗದ ಧ್ವನಿಯಿಂದ ರಾಜಪರಿವಾರವನ್ನು ಬರಮಾಡಿಕೊಂಡು ರಾಜನಿಗೆ, ಮಂತ್ರಿಗೆ ತಾನೇ ಸ್ವತಃ ಹೂಮಾಲೆ ಹಾಕಿದ್ದಾನೆ. ಈಗ ಮಂತ್ರಿ ವಿಷ್ಣುಸೇನ ಕನ್ಸನ್ನೆಯಿಂದಲೇ ರಾಜನ ಒಪ್ಪಿಗೆ ಪಡೆದು ಜನರ ಕುಂದುಕೊರತೆಗಳ ಬಗ್ಗೆ ವಿಚಾರಿಸಿ ಅದಕ್ಕೆ ಪರಿಹಾರ ನೀಡುವ ಅಭಯ ನೀಡಿದಾಗ ಕರತಾಡನದ ಮೂಲಕ ಜನರು ಸಂಭ್ರಮ ಪಡುತ್ತಿದ್ದಾರೆ. ಆ ಜನರಲ್ಲಿ ಕೆಲವರು ಭೋಜನಕ್ಕಾಗಿ ತಮ್ಮ ಮನೆಗೆ ಬರಬೇಕು ಎಂದು ರಾಜನಿಗೆ ದುಂಬಾಲು ಬಿದ್ದಿದ್ದಾರೆ. ಆ ಶ್ರೀಮಂತನಂತೂ ರಾಜನ ಪಾದವನ್ನು ಗಟ್ಟಿಯಾಗಿ ಹಿಡಿದು, ಎಲ್ಲ ಸಿದ್ಧತೆ ಆಗಿದೆ ಸ್ವಾಮಿ, ತಾವೆಲ್ಲ ನಮ್ಮ ಮನೆಗೇ ಬರಬೇಕು, ಆತಿಥ್ಯ ಸ್ವೀಕರಿಸಬೇಕು ಎಂದು ವಿನಮ್ರನಾಗಿ ಕೇಳಿಕೊಳ್ಳುತ್ತಿದ್ದಾನೆ. ಆದರೆ ಆಗ ರಾಜ ಹಾಗೂ ಮಂತ್ರಿಯ ಕಣ್ಣುಗಳು ಬೇರೆ ಯಾರನ್ನೂ ಹುಡುಕುತ್ತಿವೆ. ಆ ಜನರ ಗುಂಪಿನಲ್ಲಿ ಎಲ್ಲರತ್ತ ದೃಷ್ಟಿ ಚೆಲ್ಲಿದ್ದಾರೆ. ಅವನು ಕಾಣುತ್ತಿಲ್ಲ. ಆ ಬಡ ವ್ಯಕ್ತಿ, ಅಂದರೆ ಶಂಕರ, ಮುಜುಗರದಿಂದ ಗುಂಪಿನ ಹಿಂದೆ ನಿಂತಿದ್ದಾನೆ. ಆಗ ಆತನ ಹೆಂಡತಿ ಗಂಡನ ಕೈ ಹಿಡಿದೆಳೆದು ಮಕ್ಕಳನ್ನೂ ಕರೆದುಕೊಂಡು
ಬನ್ನಿ ರಾಜರಿಗೆ ನಮಸ್ಕರಿಸಿ ಬರೋಣ ಎಂದು ರಾಜರತ್ತ ಬಂದು ರಾಜ ಹಾಗೂ ಮಂತ್ರಿಗಳ ಪಾದ ಮುಟ್ಟಿ ನಮಸ್ಕರಿಸುತ್ತಾಳೆ. 4 ಜನ ಭಯಭಕ್ತಿಯಿಂದ ನಮಸ್ಕರಿಸಿ ಮೇಲೆದ್ದಾಗ ರಾಜ ಹಾಗೂ ಮಂತ್ರಿಗಳು ಹುಡುಕುತ್ತಿದ್ದ ಆ ವ್ಯಕ್ತಿ ಸಿಕ್ಕು ತೃಪ್ತರಾದ ಅವರು ಈ 4 ಜನರನ್ನು ತಮ್ಮ ಪಕ್ಕದಲ್ಲೇ ನಿಲ್ಲಿಸಿಕೊಳ್ಳುತ್ತಾರೆ. ಆಗ ಮಂತ್ರಿಗಳು ಆತನ ಹೆಂಡತಿಗೆ ಏನೋ ಹೇಳುತ್ತಾರೆ. ಆಗ ಅವಳು ಲಘುಬಗೆಯಿಂದ ಮನೆಯತ್ತ ಓಡುತ್ತಾಳೆ. ಇತ್ತ ಬೆಳಗಿನ ಸಭೆ ಮುಗಿಸಿದ ರಾಜ ಹಾಗೂ ಮಂತ್ರಿಗಳು ಅಲ್ಲಿ ನೆರೆದಿದ್ದ ಜನರ ಕಡೆ ತಿರುಗಿ ಶಂಕರನ ಭುಜದ ಮೇಲೆ ಕೈ ಇಟ್ಟು, ಪ್ರಜೆಗಳೇ, ಈಗಿನ ಸಭೆ ಇಲ್ಲಿಗೆ ಮುಗಿಯಿತು. ನಾವು ಇಂದು ಈ ಒಬ್ಬ ಮುಗ್ಧ ಹಾಗೂ ಸ್ವಚ್ಛ ಮನಸ್ಸಿನ ಈ ವ್ಯಕ್ತಿಯ ಮನೆಯಲ್ಲಿ ಭೋಜನ ಸ್ವೀಕರಿಸುವ ನಿರ್ಧಾರ ಮಾಡಿದ್ದೇವೆ. ತಾವ್ಯಾರೂ ಅನ್ಯಥಾ ಭಾವಿಸಬಾರದು ಎಂದು ಹೇಳಿದ ಮಂತ್ರಿಗಳು ಮತ್ತೆ ಜನರನ್ನುದ್ದೇಶಿಸಿ, ಒಂದು ವಿಶೇಷ ಸೂಚನೆ. ಮಧ್ಯಾಹ್ನದ ಸಭೆಯಲ್ಲಿ ನೀವೆಲ್ಲ ಹೆಮ್ಮೆ ಪಡುವಂತ ಒಂದು ಸಮಾಚಾರವನ್ನು ರಾಜರು ಪ್ರಕಟಿಸಲಿದ್ದಾರೆ. ಆದ್ದರಿಂದ ಮಧ್ಯಾಹ್ನದ ಸಭೆಗೆ ನೀವೆಲ್ಲರೂ ತಪ್ಪಿಸದೇ ಬರಬೇಕು ಎಂದು ಕರೆ ನೀಡಿ ಆ ವ್ಯಕ್ತಿಯ ಮನೆಗೆ, ಅಂದರೆ ಶಂಕರನ ಮನೆಗೆ ಭೋಜನಕ್ಕೆ ತೆರಳುತ್ತಾರೆ. ರಾಜ ಮಂತ್ರಿಗಳನ್ನು ಹಿಡಿದು ಒಟ್ಟು 12 ಜನರು ಶಂಕರನ ಮನೆಗೆ ಬಂದಾಗ ಆ ದಂಪತಿಗಳು ಅದೇ ಚಿಂದಿಯಾದ ಕಂಬಳಿ ಹಾಸಿ ಎಲ್ಲರನ್ನೂ ಕೂಡಿಸಿ ಮೊದಲು ತಂಪಾದ ನೀರು ಕೊಟ್ಟು ನಂತರ ತಟ್ಟೆ ತುಂಬ ಅಂಬಲಿ ನೀಡಿ ಮತ್ತೆ ಮತ್ತೆ ಕೇಳಿ ಅಂಬಲಿಯನ್ನು ಉಣಬಡಿಸುತ್ತಾರೆ. ಆಗ ಸಾಮಾನ್ಯರ ವೇಷದಲ್ಲಿ ಬಂದಾಗಲೂ ಕೂಡ ಅದೇ ಆತಿಥ್ಯ, ಈಗ ರಾಜರಾಗಿ ಬಂದಾಗಲೂ ಕೂಡ ಅದೇ ಆತಿಥ್ಯ. ಬಡವ ಬಲ್ಲಿದರೆಂಬ ಭೇದವಿಲ್ಲದ ಸರಳ ಸಾಮಾನ್ಯ ಆತಿಥ್ಯ. ಇದರಿಂದ ಈತನ ಈ ನಿಷ್ಪಕ್ಷಪಾತ ಗುಣದಿಂದ ಇನ್ನಷ್ಟು ತೃಪ್ತಿಗೊಂಡ ರಾಜ ಹಾಗೂ ಮಂತ್ರಿಗಳು ಆ ದಂಪತಿಗಳನ್ನು ತಮ್ಮ ಜೊತೆಗೆ ಕರೆದುಕೊಂಡು ವಿಶೇಷ ಸಂಗತಿ ಪ್ರಕಟಿಸಲು ಅತಿ ಉತ್ಸುಕರಾಗಿ ದೇವಾಲಯದತ್ತ ಪಾದ ಬೆಳೆಸುತ್ತಾರೆ. ಇತ್ತ ಆ ಶ್ರೀಮಂತನ ಮುಖ ಬಾಡಿ ಹೋಗಿ, ನನ್ನ ಭರ್ಜರಿ ಆತಿಥ್ಯ ಬಿಟ್ಟು ಆ ಬಡಶಂಕರನ ಆತಿಥ್ಯ ಸ್ವೀಕರಿಸಿದಲ್ಲ ರಾಜರು ಎಂದು ಅಸಮಾಧಾನಗೊಂಡರೂ ಏನೂ ಮಾಡಲು ಸಾಧ್ಯವಾಗದೆ ತೆಪ್ಪಗಾಗಿದ್ದಾನೆ. ಈಗ ಅಲ್ಲಿ ಮಧ್ಯಾಹ್ನದ ಸಭೆಯಲ್ಲಿ ರಾಜ ಹಾಗೂ ಮಂತ್ರಿಗಳ ಪಕ್ಕದಲ್ಲಿ ಇನ್ನೊಂದು ಆಸನ ಹಾಕಲಾಗಿದೆ. ಜನರೆಲ್ಲ ಕಾತರದಿಂದ ಕಾಯುತ್ತಿದ್ದಾರೆ. ಆಗ ಸ್ವಲ್ಪವೂ ತಡ ಮಾಡದ ಮಂತ್ರಿಗಳು ಪ್ರಜೆಗಳಿಗೆಲ್ಲ ಸೂಕ್ತ ಆಡಳಿತ ನೀಡಿ ರಾಜ್ಯದ ಸವಲತ್ತು ಸಹಾಯಗಳನ್ನು ನಿಮಗೆಲ್ಲ ಪ್ರಾಮಾಣಿಕವಾಗಿ ತಲುಪಿಸುವ ಒಬ್ಬ ದಕ್ಷ ಅಧಿಕಾರಿಗಾಗಿ ನಾವು ನಾಡಿನಲ್ಲಿ ಮಾರುವೇಷದಿಂದ ಬಂದು ಹುಡುಕಾಟ ನಡೆಸಿದೆವು. ಆ ಹುಡುಕಾಟದಲ್ಲಿ ನಮಗೆ ಸಿಕ್ಕ ಸೂಕ್ತ ವ್ಯಕ್ತಿಯೇ ನಿಮ್ಮದೇ ಊರಿನವನಾದ ಈ ಶಂಕರ ಎಂದು ಹೇಳಿ ಶಂಕರನನ್ನು ಆ ಹೊಸ ಆಸನದ ಮೇಲೆ ಕೂಡಿಸಲು ಹೋಗುತ್ತಾರೆ. ಈ ಅನಿರೀಕ್ಷಿತ ಬೆಳವಣಿಗೆಯಿಂದ ತಬ್ಬಿಬ್ಬುಗೊಂಡ ಶಂಕರ ಪೇಚಾಡತೊಡಗುತ್ತಾನೆ. ಆಗ ಅವನಿಗೆ ಎಲ್ಲ ವಿಷಯ ತಿಳಿಸಿದ ಮಂತ್ರಿಗಳು ಅವನನ್ನು ಆ ಆಸನದಲ್ಲಿ ಭದ್ರವಾಗಿ ಕೂಡಿಸಿ ಜನರತ್ತ ತಿರುಗಿ, ಇನ್ನು ಅಂದರೆ ಈ ದಿನದಿಂದ ನಿಮ್ಮೂರಿನ ಈ ಹೆಮ್ಮೆಯ ಪುತ್ರ ಶಂಕರನನ್ನು ನಮ್ಮ ನಾಡಿನ ರಾಜ್ಯದ ಮುಖ್ಯಾಧಿಕಾರಿ ಅಂದರೆ ರಾಜ್ಯಪಾಲನನ್ನಾಗಿ ರಾಜರು ನೇಮಿಸಿದ್ದಾರೆ. ಇನ್ನು ಮೇಲೆ ಅವನು ಬರೀ ಶಂಕರನಷ್ಟೇ ಅಲ್ಲ, ರಾಜ್ಯಪಾಲ ಶಂಕರ ಎಂದು ಘೋಷಣೆ ಮಾಡಲು ಆ ಊರ ಜನರ ಸಂಭ್ರಮ ಮುಗಿಲು ಮುಟ್ಟುತ್ತದೆ. ಈಗ ಶಂಕರ ಹಾಗೂ ಭವಾನಿ ದಂಪತಿಗಳಿಗೂ ಕೂಡ ಸ್ವರ್ಗವೇ ಸಿಕ್ಕಷ್ಟು ಸಂತೋಷವಾಗಿದೆ, ಸಂತೃಪ್ತಿ ಮನೆ ಮಾಡಿದೆ. ನನ್ನ ಪ್ರಿಯ ಕೇಳುಗ ಮಿತ್ರರೇ, ನೋಡಿದಿರಲ್ಲ, ಯಾವ ಶಾಲೆಯ ಹತ್ತಿರವೂ ಸುಳಿಯದ, ಯಾವ ಪದವಿಯನ್ನೂ ಪಡೆಯದ ಒಬ್ಬ ಸಾಮಾನ್ಯ ಅನಕ್ಷರಸ್ಥ ವ್ಯಕ್ತಿ ಶಂಕರ ತನ್ನ ಮೂಲ ಮಾನವೀಯ ಗುಣಗಳಾದ ಸರಳತೆ, ವಿನಮ್ರತೆ, ವಿಧೇಯತೆ ಹಾಗೂ ನಿಷ್ಪಕ್ಷಪಾತ ಗುಣಗಳಿಂದ ರಾಜನ ಹಾಗೂ ಮಂತ್ರಿಯ ಮನಕ್ಕೆ ಇಷ್ಟವಾಗಿ ಉನ್ನತ ಸ್ಥಾನವಾದ ರಾಜ್ಯಪಾಲನ ಪದವಿಗೇರಿದ ಅಂಶ ತುಂಬ ಗಮನಾರ್ಹವಾದುದು ಹಾಗೂ ಅನುಕರಣೀಯವಾದುದು. ಇದುವೇ ಬಡವನ ಭಾಗ್ಯ ಎಂದು ಹೇಳುತ್ತಾ, ಇಂತಹ ಸ್ಫೂರ್ತಿದಾಯಕ ಕತೆ ಕೇಳಿದ ತಮಗೆಲ್ಲ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತೆ ತಮ್ಮನ್ನು ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೊಂದು ಸೂಚನೆ, ಈ ನನ್ನ ಹೊನ್ನದೇ ಚಾನಲ್ ಅನ್ನು ದಯವಿಟ್ಟು ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಎಂದು ಹೇಳುತ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂತಹ ವಿಶೇಷ ಸ್ಫೂರ್ತಿದಾಯಕ ವಿಷಯಗಳೊಂದಿಗೆ ನಾನು ತಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಶರಣಾರ್ಥಿಗಳು.